ರಾಜ್ಯ ಕಾಂಗ್ರೆಸ್ ಪಕ್ಷದ ಮತ್ತೋರ್ವ ಶಾಸಕನಿಗೆ ಬಿಗ್ ಶಾಕ್ ಆಗಿದೆ. ಯಾಕಂದ್ರೆ ಶಹಬಾನ್ ರಂಜನ್ ಟ್ರಸ್ಟ್ ಹೆಸರಿನಲ್ಲಿ ಕಪ್ಪು ಹಣ ವರ್ಗಾವಣೆಯ ಒಂದು ಆರೋಪ ಕೇಳಿ ಬಂತು. ರಾಜ್ಯ ಕಾಂಗ್ರೆಸ್ ಪಕ್ಷದ ಮತ್ತೋರ್ವ ಶಾಸಕರಿಗೆ ಬಿಗ್ ಶಾಕ್ ಆಗ್ತಾ ಇದೆ. ಯಾಕಂದ್ರೆ ಶಹಬಾನ್ ರಂಜನ್ ಟ್ರಸ್ಟ್ ಹೆಸರಿನಲ್ಲಿ ಕಪ್ಪು ಹಣ ವರ್ಗಾವಣೆ ಆರೋಪ ಕೇಳಿ ಬಂದಿದೆ ಅವರ ಮೇಲೆ. ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡ ವಿರುದ್ಧ ಈಗ FIR ಆದೇಶ ಆಗಿದೆ. ಲೋಕಾಯುಕ್ತಕ್ಕೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ಆಗಿರುವುದು. ಟಿ.ಡಿ. ರಾಜೇಗೌಡ ಮತ್ತು ಅವರ ಪತ್ನಿ ಪುಷ್ಪಾ, ಪುತ್ರ ಮತ್ತು ರಾಜ್ದೇವ್ ಎನ್ನುವಂಥವ್ರ ವಿರುದ್ಧ FIR ಆಗಿರುವುದು ಆದೇಶವನ್ನು ಕೊಟ್ಟಿದೆ. ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಪೀಠದಿಂದ ಈ ರೀತಿಯ ಒಂದು ಮಹತ್ತರವಾದಂಥ ಆದೇಶ ಬಂದಿರುವುದು. ಕೊಪ್ಪ BJP ಮಂಡಲದ ಅಧ್ಯಕ್ಷ ಆಗಿರುವಂತಹ ಯಾರಿದ್ದಾರೆ ದಿನೇಶ್ ಹೊಸೂರು ಅವರು ಈ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಅವರು ಅರ್ಜಿ ಸಲ್ಲಿಸಿದ ಮೇರೆಗೆ ಈ ರೀತಿಯಾದಂಥ ಒಂದು ಆದೇಶವನ್ನು ಕೊಟ್ಟಿದೆ ಕೋರ್ಟ್. ಯಾಕಂದರೆ ಶಹಬಾನ್ ರಂಜನ್ ಒಂದು ಟ್ರಸ್ಟ್ ಇದೆ, ಆ ಒಂದು ಟ್ರಸ್ಟ್ನ ಹೆಸರಲ್ಲಿ ಕಪ್ಪು ಹಣ ವರ್ಗಾವಣೆ ಆಗ್ತಾ ಇತ್ತು ಅಂತ ಆರೋಪ ಕೇಳಿಬಂದಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡ ಏನಿದ್ದಾರೆ ಅವರ ವಿರುದ್ಧ ಈಗ FIRಗೆ ಆದೇಶ ಕೊಟ್ಟಿರು. ಲೋಕಾಯುಕ್ತಕ್ಕೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನಿದೆ, ಜನಪ್ರತಿನಿಧಿಗಳ ಕೋರ್ಟ್ ಏನಿದೆ, ಈ ರೀತಿಯಾದಂಥ ಒಂದು ಆದೇಶ ಬಂದಿದೆ. ಟಿ.ಡಿ. ಅವರ ರಾಜೇಗೌಡ ಆಗಿರ್ಬೋದು, ಮತ್ತು ಅವರ ಪತ್ನಿ ಪುಷ್ಪ ಆಗಿರ್ಬೋದು, ಅವರ ಮಗ ಆಗಿರುವಂಥ ರಾಜ್ದೇವ್ ಆಗಿರ್ಬೋದು, ಇವರ ಮೂವರ ಮೇಲೆ ಕೂಡ FIR ಆಗಿದೆ. ಯಾಕಂದರೆ ಈ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ ಭಟ್ ಏನಿದ್ದಾರೆ ಅವರ ಒಂದು ಪೀಠ ಈ ರೀತಿಯಾದಂತಹ ಒಂದು ಆದೇಶವನ್ನು ಕೊಟ್ಟಿದೆ. ಕೊಪ್ಪ BJP ಮಂಡಲ ಅಧ್ಯಕ್ಷ ಆಗಿರುವಂತಹ ದಿನೇಶ್ ಹೊಸೂರು ಅರ್ಜಿಯನ್ನು ಸಲ್ಲಿಸಿದರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸಲ್ಲಿಸಿದ ಒಂದು ಅರ್ಜಿಯ ಮೇರೆಗೆ ಕೋರ್ಟ್ ಈ ರೀತಿಯಾದಂತಹ ಒಂದು ಆದೇಶವನ್ನು ಕೊಟ್ಟಿದೆ. ಒಂದು ಟ್ರಸ್ಟ್ನ ಹೆಸರನ್ನು ಬಳಸಿಕೊಂಡು ಇವರು ಬ್ಲಾಕ್ ಮನಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಬೇರೆ ಕಡೆ. ಸರ್ಕಾರವನ್ನು ಮೋಸ ಮಾಡಿ ತೆರಿಗೆಯನ್ನು ಕಟ್ಟದೆ ಬ್ಲಾಕ್ ಮನಿಯನ್ನು ಇಲ್ಲೀಗಲ್ ಆಗಿ ಇವರು ಬೇರೊಂದು ಕಡೆ ಟ್ರಾನ್ಸ್ಫರ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರನ್ನು ಕೊಟ್ಟಿದ್ದರು. ಅದಕ್ಕಾಗಿ ಈಗ ಏನು ರಾಜೇಗೌಡ ಇದ್ದಾರೆ ಅವರು ಮಾತ್ರ ಅಲ್ಲ, ಅವರ ಪತಿ, ಅವರ ಒಂದು ಪತ್ನಿ ಏನಿದ್ದಾರೆ ಮತ್ತು ಪುತ್ರ ಅಂದರೆ ಹೆಂಡತಿ, ಮಗ, ಮೂವರ ಮೇಲೆ FIR ಆಗಿರುವಂಥದ್ದು. ಹೀಗೆ ವಿಚಾರಗಳು, ಈ ಕಪ್ಪು ಹಣ ವರ್ಗಾವಣೆ ವಿಚಾರಗಳು ಏನಿದೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೆಸರುಗಳು ಕೇಳಿ ಬರ್ತಾ ಇತ್ತು. ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ ಪಕ್ಷದ ಒಬ್ಬ ಜನಪ್ರತಿನಿಧಿಯಾಗಿರುವಂತಹ ಒಬ್ಬ ಶಾಸಕರ ಮೇಲೆ ಕೇಳಿ ಬರ್ತಾ ಇದೆ. ಕೇಳಿ ಬಂದಿರೋದ್ರಿಂದ ಕೋರ್ಟ್ ಅವರ ಮೇಲೆ FIR ಮಾಡಿ ಅಂತ ಹೇಳಿ ಆದೇಶವನ್ನು ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.